1ರಿಂದ 1.5 kg ಬಿಸಿಬೇಳೆಬಾತ್ ಪೌಡರ್ಗೆ 200 ಗ್ರಾಮ್ ಅಷ್ಟು ಗುಂಟೂರು ಮೆಣಸಿನಕಾಯಿ, 200 ಗ್ರಾಮ್ ಬ್ಯಾಡಗೆ ಮೆಣಸಿನಕಾಯಿ, 1 ಕೊಬ್ಬರಿ, 200 ಗ್ರಾಮ್ ಧನಿಯಾ, 50 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಕಡಲೆಬೇಳೆ, 6ರಿಂದ 7 ಏಲಕ್ಕಿ, ಚಕ್ಕೆ 5 ಟೇಬಲ್ ಸ್ಪೂನ್, ಮರಾಠಿ ಮೊಗ್ಗು 7. ಬಿಸಿ ಬಾಣಲೆಗೆ ನಾವು ಫಸ್ಟ್ ಇಲ್ಲಿ ಧನಿಯಾ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದೀವಿ. ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಧನಿಯಾದ ಒಂದು ಘಮ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕು. ಧನಿಯಾ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ. ಈಗ ಕಡಲೆಬೇಳೆನ ನಾವಿಲ್ಲಿ ಹುರ್ಕೊತಾ ಇದೀವಿ. ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು, ಒಂದು 2 ನಿಮಿಷವರೆಗೂ. ಒಂದು 2 ನಿಮಿಷ ಆದ್ಮೇಲೆ ಒಂದು 50 ಗ್ರಾಮ್ ಅಷ್ಟು ಉದ್ದಿನಬೇಳೆ ಹಾಕೊತಾ ಇದೀವಿ. ಇದನ್ನ 1 ನಿಮಿಷ ಫ್ರೈ ಮಾಡಿ. ಇದಾದ್ಮೇಲೆ ನಾವೇನು ತಗೊಂಡಿದ್ವಿ ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರೋದು. ಈ ಫ್ರೈ ಮಾಡ್ತಾ ಇರುವಾಗ ಬಿಸಿಬೇಳೆ ಬದ್ದು ಘಮ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ಫ್ರೈ ಮಾಡೋ ಇಂಗ್ರೀಡಿಯೆಂಟ್ಸ್ಗೆ ನೀರನ್ನ ಸೋಕಿಸಬಾರ್ದು, ಇಲ್ಲ ಪೌಡರ್ ಹಾಳಾಗ್ಬಿಡುತ್ತೆ. ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಈ ಕಲರ್ ಬಂದಿರಬೇಕು, ಸ್ವಲ್ಪ ಬ್ರೌನ್ ಆಗಿ. ಇದು ಪರ್ಫೆಕ್ಟ್. ಇದನ್ನ ಈಗ ನಾವು ಒಂದು ಬೌಲ್ಗೆ, ಅದೇ ಸೇಮ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಗುಂಟೂರು ಮೆಣಸಿನಕಾಯಿನ ಇಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಯೂಸ್ ಮಾಡೋದ್ರಿಂದ ಅದು ಬೇಗ ಕಪ್ಪಗಾಗಲ್ಲ, ಮತ್ತೆ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡ್ತಾ ಇರೋದು. ಒಂದು ಸೌಂಡ್ ಬರುತ್ತೆ ಇದು ಫ್ರೈ ಮಾಡೋಗಲ್ಲ ಅಂತ. ಸೊ ಅಲ್ಲಿವರೆಗೂ ನೀವು ಮೆಣಸಿನಕಾಯಿನ ಹುರಿಬೇಕು. ತುಂಬಾ ಕಪ್ಪಾಗಲೇಬಾರ್ದು, ಇದು ಕೆಂಪಗೆ ಇರಬೇಕು. ಸೊ ನೋಡಿ, ಫ್ರೈ ಆದ್ಮೇಲೆ ಸೇಮ್ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದೀನಿ. ಸೇಮ್ ಇದೇ ರೀತಿ ಬ್ಯಾಡಗೆ ಮೆಣಸಿನಕಾಯಿ ಕೂಡ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊತಾ ಇದೀನಿ. ಸೊ ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು ಇಲ್ಲಿ ನಮಗೆ. ಸೊ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಬ್ಯಾಡಗೆ ಮೆಣಸಿನಕಾಯಿ ಕೂಡ ರೆಡಿ ಆಗಿದೆ. ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಇದಾದ್ಮೇಲೆ ಒಂದು ಕೊಬ್ಬರಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನ ವಿತೌಟ್ ಆಯಿಲ್ ಇದನ್ನು ಫ್ರೈ ಮಾಡ್ತಾ ಇರೋದು. ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೊಬ್ಬರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕೊಬ್ಬರಿ ಒಳ್ಳೆ ಬ್ರೌನ್ ಕಲರ್ ಬಂದಿದೆ. ಇದನ್ನ ಒಂದು ಸಪರೇಟ್ ಬೌಲಲ್ಲಿ ಹಾಕೊಂತ ಇದೀವಿ. ಸೇಮ್ ಮೆಣಸಿನಕಾಯಿ ಬೌಲಿಗೆ ಹಾಕ್ತಾ ಇಲ್ಲ, ಸಪರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಹುರಿದಿಟ್ಟಿರೋ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ ಪುಡಿ ಇದನ್ನೆಲ್ಲಾನು ಮಿಕ್ಸರ್ ಗ್ರೈಂಡರ್ ಹಾಕಿ ಒಂದು 2-3 ಡಿವಿಷನ್ ಮಾಡ್ಕೊಂಡು ನೀವು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಫೈನ್ ಪೌಡರ್ ಆಗಿ ರುಬ್ಬಿಟ್ಟಿರೋದು. ಒಂದೇ ಸರಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಬೇಡಿ, ಒಂದು 2-3 ಭಾಗ ಮಾಡ್ಕೊಂಡು ಹಾಕಿ. ಸೊ ಇದು ಪೌಡರ್ ಆದ್ಮೇಲೆ ಮತ್ತೆ ಇದನ್ನ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಹುರಿದಿಟ್ಕೊಂಡಿರೋ ಕೊಬ್ಬರಿ ಏನಿದೆ ಅದನ್ನ ಆಡ್ ಮಾಡಿ ಮತ್ತೆ ಇದನ್ನ ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ಫೈನ್ ಪೌಡರ್ ಆಗಬೇಕು, ಅಲ್ಲಿವರೆಗೂ ರುಬ್ಬೇಕು. ಇದೇ ತರ ಎಲ್ಲ ಪೌಡರ್ನು ಮಿಕ್ಕಿರೋ ಕೊಬ್ಬರಿ ಜೊತೆ ರುಬ್ಬಿದ್ರೆ ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಗುತ್ತೆ. ಈ ರೆಸಿಪಿನ ನಮಗೆ ನಮ್ಮ ನೇಬರ್ ಗೀತಾ ಸುರೇಶ್ ಆಂಟಿ ಹೇಳ್ಕೊಟ್ಟಿದ್ದಾರೆ. ಅವರು ಕೂಡ ವಿಡಿಯೋ ಬೈಟ್ ಮಾಡಿದ್ದಾರೆ, ಚೆಕ್ ಮಾಡಿ. ನಮಸ್ತೆ, ನಾನು ಗೀತಾ ಸುರೇಶ್. ಉತ್ತರ ಕ್ರಿಯೇಷನ್ ಲೈಕ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.